ಬೆಳಗ್ಗೆನೇ ನಾವು ವ್ಲಾಗ್ ಮಾಡ್ತಾ ಇದ್ದೀನಿ. ದೇವರಿಗೆ ಒಂದು ನಮಸ್ಕಾರ ಮಾಡಿ ನಮ್ಮನೆ ಕಿಟಕಿಲಿ ಸೂರ್ಯದೇವ ಬಂದು ಕಾಯ್ತಾ ಇದ್ದಾನೆ. ಇನ್ನೂ 6:45 ಟೈಮ್ ಆದರೂ ಸೂರ್ಯ ಬಂದು ಕಿಟಕಿಯಿಂದ ನಾನು ಎದ್ದು ಬಂದಿದ್ದೀನಿ, ನೀವೆಲ್ಲ ಎದ್ದೋಳಿ ಅಂತ ಎಲ್ರಿಗೂ ಇದು ಮಾಡ್ತಿದ್ದಾನೆ. ಇವತ್ತು ನಮ್ಮದು ಬೆಳಗಿನ ರೋಟೀನಲ್ಲಿ ನಮಗೆ ಇವತ್ತು ದ್ರಾಕ್ಷಿ, ಮೆಂತ್ಯ, ಬಾದಾಮಿ ಇದು ದಿನನಿತ್ಯ ಇದ್ದೇ ಇರುತ್ತೆ. ಕರ್ಬೇವಿನ ಸೊಪ್ಪು ಇದಕ್ಕೆ ನಾನಿಲ್ಲಿ ಬಿಸಿನೀರನ್ನ ಕಾಯಕ್ಕಿಟ್ಟು, ಇಲ್ಲಿ ನೋಡಿ ಅಪ್ಪ ಮಗ ತಿನ್ನೋದಕ್ಕಂತ ಬಂದರೆ, ಅಪ್ಪ ಮೆಂತ್ಯ ತಿಂತಾರೆ, ಮಗ ದ್ರಾಕ್ಷಿ ನೀರು ಕುಡಿತಾನೆ. ನಾನಿಲ್ಲಿ ಬಿಸಿನೀರು ಕರ್ಬೇವಿನ ಸೊಪ್ಪಿಗೆ ನಾನಿಲ್ಲಿ ಬಿಸಿನೀರನ್ನ ಕಾಯಿಸಿ ಜಗ್ಗಿಗೆ ಹಾಕಕ್ಕಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಎದೊಳಷ್ಟೊತ್ತಿಗೆಲ್ಲ ಫಟಾಫಟ್ ಅಂತ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಬಿಸಿನೀರು ಕರ್ಬೇವಿನ ಸೊಪ್ಪು ತಿನ್ನೋಷ್ಟೊತ್ತಿಗೆ ಇವತ್ತು ತಿಂಡಿ ಇಡ್ಲಿ ಆಗಿರೋದ್ರಿಂದ ಇಡ್ಲಿಗೆ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಇಡ್ಲಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಅಂತಂದು ಎಲ್ಲ ಉಪ್ಪು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಟು ನಾನಿಲ್ಲಿ ಒಂದು 5 ನಿಮಿಷ ನೀರು ಕುಡ್ದು ಬರೋಷ್ಟೊತ್ತಿಗೆ ನೀರು ಕುಡ್ದು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತಿನ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಹಿಟ್ಟು ಕೂಡ ಮ್ಯಾರಿನೇಟ್ ಆಗಿತ್ತು. ಹಾಗಾಗಿ ನಾನಿಲ್ಲಿ ಇಡ್ಲಿಗೆ ಎಲ್ಲ ಪಾತ್ರೆಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಾನು ಇಡ್ಲಿನ ಬೇಯಿಸೋಕ್ಕಂತ ಇಟ್ಟೆ. ಇಡ್ಲಿಗಂತ ಇಟ್ಟ ಮೇಲೆ ಇಡ್ಲಿಗೆ ಸಾಂಬಾರು ಬೇಕೇ ಬೇಕಲ್ಲ, ಹಾಗಾಗಿ ಇಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡಿದ್ದೀನಿ. ನಾನಿಲ್ಲಿ ಬೇಳೆ ಮತ್ತು ಕೆಂಪು ಬೇಳೆ ಎರಡೂ ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದನ್ನಿಷ್ಟು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಇಡೋಷ್ಟೊತ್ತಿಗೆ ಇಡ್ಲಿ ಸಹ ಆಗೋಗಿತ್ತು. ಇಡ್ಲಿ ನೋಡಿ ಬಿಸಿ ಬಿಸಿಯಾಗಿತ್ತು ಇಡ್ಲಿ. ಹಾಗೆ ಇಡ್ಲಿಗೂ ಸಹ ನಾನು ಎಲ್ಲ ತೆಗೆದು ಪಾತ್ರೆಗೆ ಹಾಕ್ಕೊಂಡೆ. ಇಡ್ಲಿ ನಿಜವಾಗ್ಲೂ ತುಂಬ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿ ನಿಮಗೊಂದು ಇಡ್ಲಿ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಬಿಸಿ ಬಿಸಿಯಾಗಿ ಇಡ್ಲಿ ಚೆನ್ನಾಗಾಗಿತ್ತು. ಇದನ್ನು ಸಹ ಇಟ್ಟು ಪಕ್ಕಕ್ಕೆ ಇಡೋಷ್ಟೊತ್ತಿಗೆ ಕುಕ್ಕರ್ ನಾನು ಕೂಡ ರೆಡಿ ಇದ್ದೀನಿ ಅಂತ 3 ವಿಷಲ್ ಹೊಡೆದು ಕಾಯ್ತಾ ಇತ್ತು. ಅದು ಸಹ ತೆಗೆದು ನಾನು ಇದಕ್ಕೆ ಬೇಳೆ ಎಲ್ಲ ಲೈಟಾಗಿ ಒಂದು ರೌಂಡ್ ಮಸ್ಕೊಂಡು ಇದಕ್ಕೆ ಲೈಟಾಗಿ ಒಗ್ಗರಣೆ ಕೊಡೋಣ ಅಂತಂದು ಇಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಬರೋವರೆಗೂ ಇದ್ದು ಕೆಂಪು ಬಂದ ತಕ್ಷಣ ನಾನಿಲ್ಲಿ ಬೇಳೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನಾನು ಆಲ್ಮೋಸ್ಟ್ ಇಡ್ಲಿಗೆ ಸ್ವಲ್ಪ ತೆಳು ಇದ್ರೆ ಚೆನ್ನಾಗಿರುತ್ತಲ್ಲ, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮೇಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2ರಿಂದ 3 ಕುದಿ ಬಂದರೆ ಸಾಕು, ಇಡ್ಲಿ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ನಿಜವಾಗ್ಲೂ ಇದು ಇಡ್ಲಿ ಸಾಂಬಾರು ಇಡ್ಲಿಗೂ ಚೆನ್ನಾಗಿರುತ್ತೆ, ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ನೋಡಿ ಇಡ್ಲಿ ಸಾಂಬಾರು ಸೂಪರಾಗಿ ರೆಡಿಯಾಗಿತ್ತು. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಟ್ರಿಪ್ ಇರೋದ್ರಿಂದ ಅವನು ಸ್ಕೂಲಿಗೆ ಹೊರಟಿದ್ದ ಟ್ರಿಪ್ಪಿಗೆ, ಹಾಗಾಗಿ ಅವನು ಕೂಡ ಜಲ್ದಿ ತಿಂಡಿ ತಿಂದ್ಕೊಂಡು ಟ್ರಿಪ್ಪಿಗೆ ಹೊರಟ.